ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದ್ದು ಪ್ರಸಿದ್ಧ ಭಾಗಮಂಡಲದ ಭಗಂಡೇಶ್ವರ ದೇವಸ್ಥಾನದ ಆವರಣಕ್ಕೆ ಕಾವೇರಿ ನೀರು ನುಗ್ಗಿದೆ. ಇದರ ಜೊತೆಗೆ ಮಡಿಕೇರಿ, ನಾಪೋಕ್ಲು ಮತ್ತು ಭಾಗಮಂಡಲ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ. ಮಳೆಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳಾಗಿದೆ. ಹೇಳಿ ಕೇಳಿ ಕೊಡಗು ಜಿಲ್ಲೆ ಮಳೆ ವಿಪರೀತವಾಗಿ ಬೀಳ್ತಕ್ಕಂಥ ಪ್ರದೇಶ. ಈ ಸಾರ್ತಿಯಲ್ಲಿ ಆಗಿರ್ತಕ್ಕಂಥ ಅನಾಹುತ ಏನು ನೋಡೋಣ. ಕೊಡಗಿನಲ್ಲಿ ಮುಂದುವರೆದ ಮಳೆ ಆರ್ಭಟ. ಭಂಗಡೇಶ್ವರ ದೇಗುಲದ ಆವರಣಕ್ಕೆ ಕಾವೇರಿ ನೀರು. ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಜಿಲ್ಲೆಯಲ್ಲಿ ನಾನಾ ರೀತಿಯ ಅವಾಂತರಗಳಿಗೆ ಬ್ರೇಕ್ ಬಿದ್ದಿಲ್ಲ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರುವುದರಿಂದ ಕಾವೇರಿಯ ಒಡಲು ರಭಸವಾಗಿ ಉಕ್ಕಿ ಹರಿತಾ ಇದೆ. ಅಲ್ಲದೆ ಕಾವೇರಿಯ ತವರು ಭಾಗಮಂಡಲದ ಭಂಗಡೇಶ್ವರ ದೇಗುಲದ ಆವರಣಕ್ಕೆ ಕಾವೇರಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಇದರಿಂದಾಗಿ ಗ್ರಾಮದ ಜನರು, ಕಾವೇರಿ ಭಕ್ತರು ವಾಹನಗಳ ಓಡಾಟಕ್ಕೆ ನೂತನ ಫ್ಲೈಓವರ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಜಿಲ್ಲೆಗೆ ರೆಡ್ ಅಲರ್ಟ್ ಕೂಡ ಇರೋದ್ರಿಂದ ಬೆಳಗಿನದು ಕೂಡ ಮತ್ತಷ್ಟು ತೀವ್ರತೆಯನ್ನು ಕೂಡ ಮಳೆ ಪಡೀತಾ ಇದೆ. ಅದರಂತೆ ಪವಿತ್ರ ಕ್ಷೇತ್ರ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕ್ಷಣಕ್ಕೂ ನದಿಯ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಆಗ್ತಿದೆ. ಭಾಗಮಂಡಲದ ಸನ್ನಿಧಾನ ಏನು ನೋಡ್ತೀರಾ, ಭಾಗಮಂಡಲ ದೇವಾಲಯ, ಆ ದೇವಾಲಯದ ಆವರಣದ ಸ್ಟೆಪ್ ಏನಿದೆ, ಮೆಟ್ಟಿಲು, ಆ ಮೆಟ್ಟಿಲಿನ ಹೊರಗೆ ಕೂಡ ಕಾವೇರಿ ಹರಿದು ಹೋಗ್ತಾ ಇದ್ದಾಳೆ, ಮೈದುಂಬಿ ಹರಿತಾ ಇದ್ದಾಳೆ. ಅಷ್ಟೇ ಅಲ್ಲದೆ ದೇವಾಲಯದ ಆವರಣದಲ್ಲಿರ್ತಕ್ಕಂಥ ಏನು ಹಣ್ಣುಕಾಯಿ ಅಂಗಡಿ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಇನ್ನು ಆ ಭಾಗಕ್ಕೆ ಹೋದರೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ನೀರು ನುಗ್ಗಿರ್ತಕ್ಕಂಥದ್ದು. ಭಾಗಮಂಡಲ ಇರ್ಬೋದು, ಮಡಿಕೇರಿ ರಸ್ತೆ ಏನಿದೆ ಆ ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕೂಡ ಕಡಿತಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಕೂಡ ಗೊಂಡಿದೆ. ನೀವು ಇನ್ನು ಮತ್ತೊಂದೆಡೆ ನೋಡ್ಬೋದು. ಸೊ ಆ ಭಾಗದಲ್ಲಿ ನೋಡಿದ್ರೆ ಮಡಿಕೇರಿ ರಸ್ತೆ ಏನಿದೆ, ಮಡಿಕೇರಿಗೂ ಮತ್ತು ಭಾಗಮಂಡಲ ಕನೆಕ್ಟಿವಿಟಿ ಇರ್ತಕ್ಕಂಥ ರಸ್ತೆ, ಆ ರಸ್ತೆ ಮೇಲೂ ಕೂಡ ಕಾವೇರಿ ನದಿಯ ನೀರು ಮೈದುಂಬಿ ಹರಿತಿರ್ತಕ್ಕಂಥದ್ದು. ಹಾಗಾಗಿ ರಸ್ತೆ ಸಂಪರ್ಕ ಆ ಭಾಗದಲ್ಲೂ ಕೂಡ ಕಡಿತಗೊಂಡಿದೆ. ಮಳೆ ಆರ್ಭಟಕ್ಕೆ ವಿರಾಜಪೇಟೆ ಪಟ್ಟಣದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಪಟ್ಟಣದ ಮಾರುಕಟ್ಟೆ ಪ್ರದೇಶದ ರಾಜಕಾಲುವೆ ಹಾಗೂ ವಿರಾಜಪೇಟೆ ಟು ಸಿದ್ದಾಪುರ ರಸ್ತೆಯಲ್ಲಿ ಪ್ರವಾಹ ಉಂಟಾಗಿದೆ. ಇನ್ನು ಮಲೆತಿರಿಕೆ ಬೆಟ್ಟದಿಂದ ನೀರು ಹರಿದು ಬರ್ತಾ ಇರುವುದರಿಂದ ಬೆಟ್ಟದ ತಪ್ಪಲಿನ ನಿವಾಸಿಗಳಲ್ಲಿ ತೀವ್ರ ಆತಂಕ ಎದುರಾಗಿದೆ. ಈ ನಡುವೆ ವಿರಾಜಪೇಟೆ ಹಾಗೂ ಮಡಿಕೇರಿ ತಾಲೂಕುಗಳಿಗೆ ಸಂಪರ್ಕ ಕಲ್ಪಿಸುವ ಬೇತ್ರಿ ಸೇತುವೆಯ ಕೆಳಭಾಗದಲ್ಲಿ ಕಾವೇರಿ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಒಂದು ವೇಳೆ ಮಳೆಯ ಆರ್ಭಟದಿಂದ ಸೇತುವೆಯ ಮೇಲೆ ನೀರು ಹರಿಯಲು ಆರಂಭಿಸಿದರೆ ಎರಡು ತಾಲೂಕುಗಳ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ತೀವ್ರ ರೀತಿಯಾದಂತಹ ಮಳೆ ಬಿರುಸು ಪಡೆದಿತ್ತು. ಇದೀಗ ವಿರಾಜಪೇಟೆ ತಾಲೂಕಿನ ಬೇತ್ರಿಯ ಸೇತುವೆಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಇರ್ತಕ್ಕಂಥದ್ದು. ನೀವು ಈ ಸೇತುವೆ ಮುಂಭಾಗ ನೋಡ್ಬೋದು, ಕಾವೇರಿ ನದಿ ಯಾವ ರೀತಿ ಉಕ್ಕಿ ಹರಿತಿದ್ದಾಳೆ ಅಂತ ನೋಡ್ಬೋದು. ಯಾಕಂದರೆ ಅಪಾಯದ ಪ್ರಮಾಣವನ್ನು ಮೀರಿ ಹರಿತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ಬೋದು. ಸಾಕಷ್ಟು ಮನೆಗಳು ಏನು ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಮನೆಗಳು ಅವೆಲ್ಲವೂ ಕೂಡ ಜಲಾವೃತ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸಾಕಷ್ಟು ಗದ್ದೆಗಳು ಈಗಾಗಲೇ ಜಲಾವೃತ ಕೂಡ ಆಗಿದೆ. ಈ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸೇತುವೆ ಏನಿದೆ ಇದು ಸಂಪೂರ್ಣವಾಗಿ ಕಾವೇರಿ ನದಿಯಿಂದನೇ ಇರ್ತಕ್ಕಂಥದ್ದು. ಇದು ಮೇಲ್ಭಾಗದಲ್ಲಿ ಕೂಡ ನೀರೇನಾದ್ರು ಒಂದು ರೀತಿ ಹರಿದ್ರೆ ಎರಡು ಮಡಿಕೇರಿ ಮತ್ತು ವಿರಾಜಪೇಟೆ ಏನು ತಾಲೂಕುಗಳಿವೆ, ಈ ತಾಲೂಕುಗಳಿಗೂ ಸಂಪರ್ಕದ ಕೊಂಡಿಯಾಗಿರ್ತಕ್ಕಂಥ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಮತ್ತೊಂದು ರೀತಿಯ ಸಮಸ್ಯೆಗಳು ಕೂಡ ಬಿಗಡಾಯಿಸುತ್ತೆ. ಸಾಕಷ್ಟು ಜನರು ಕೂಡ ಸುತ್ತಿ ಬಳಸಿ ವಾಹನ ಸಂಚಾರವನ್ನು ಮಾಡಿಕೊಂಡು ಪಟ್ಟಣಗಳಿಗೆ ಸೇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಸೊ ಜಿಲ್ಲೆಯ ಜನರು ಒಂದು ರೀತಿ ಭಯಭೀತರಾಗ್ತಿದ್ದಾರೆ. ಇದೇ ರೀತಿ ಮಳೆ ಮತ್ತಷ್ಟು ಮುಂದುವರೆದರೆ ಒಂದಲ್ಲ ಒಂದು ಸಮಸ್ಯೆ ಕೂಡ ತುತ್ತಾಗುತ್ತೆ. ಹೀಗಾಗಿ ಬೆಳಗಿಂದನೂ ಕೂಡ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಿರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಅಂತಾನೆ ಹೇಳ್ಬೋದು. ವಿರಾಜಪೇಟೆ ಮೂರ್ನಾಡು ರಸ್ತೆ ರಾಜ್ಯ ಹೆದ್ದಾರಿಯಲ್ಲಿ ನೀರು ಹರಿಯಲು ಆರಂಭಿಸಿದ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮಳೆ ಆರ್ಭಟದಿಂದ ನಾಪೋಕ್ಲು ಸೇರಿದಂತೆ ಹಲವು ಕಡೆಗಳಲ್ಲಿ ಕಾವೇರಿಯ ನದಿ ನೀರು ಉಕ್ಕಿ ಹರಿದ ಪರಿಣಾಮ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅಲ್ಲದೆ ಮಂಗಳೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಬೃಹತ್ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ರಸ್ತೆ ಉಪ್ತಾ ಇರುವ ಕಾರಣ ಇದೀಗ ಜಿಲ್ಲಾಡಳಿತ ಮಂಗಳೂರು ಮಡಿಕೇರಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿ ಆದೇಶಿಸಿದೆ. 22ರವರೆಗೂ ಕೂಡ ಹೆದ್ದಾರಿಯಲ್ಲಿ ಮಡಿಕೇರಿಯಿಂದ ಸಂಪಾಜೆವರೆಗೂ ಕೂಡ ಎಲ್ಲಾ ರೀತಿಯ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಹಗಲಿನಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಕೊಡಲಾಗಿದೆ. ಒಟ್ನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಅಲ್ಲದೆ ಇವತ್ತೂ ಕೂಡ ರೆಡ್ ಅಲರ್ಟ್ ಮುಂದುವರೆದಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.